ನಿನ್ನೆ ಯಲಬುರ್ಗಾ ಠಾಣೆ ಲಿಮಿಟ್ಸಲ್ಲಿ ಒಬ್ಬರು ಮಹಿಳಾ ಕೊಟ್ಟಂತಹ ದೂರಿನ ಮೇರೆಗೆ ಒಂದು ರೇಪ್ ಪ್ರಕರಣ ದಾಖಲಾಗಿದ್ದು, ಸೊ ಆ ಪ್ರಕರಣ ಪ್ರಯುಕ್ತ ಅವ್ರು ಕೊಟ್ಟಂಥ ದೂರಿನ ಮೇರೆಗೆ ಅದರಲ್ಲಿ ಅವ್ರ ಕುಷ್ಟಗಿಗೆ ಯಾರೋ ಒಬ್ಬರು ಪರಿಚಯ ಇದ್ದವರು 5,000 ರೂಪಾಯಿ ಕೊಡ್ತೀನಿ ಅಂತ ಬಂದ ಮೇರೆಗೆ ಅಲ್ಲಿಂದ ಅವರಿಗೆ ಬೈಕಲ್ಲಿ ಯಲಬುರ್ಗಾ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದ 3 ಜನ ಮತ್ತೆ ಅವರಿಗೆ ರೇಪ್ ಮಾಡಿದ್ರು ಅಂಥೇಳಿ ಪ್ರಕರಣ ಕೊಟ್ಟಿದ್ದ ಮೇರೆಗೆ ನಾವು ಪ್ರಕರಣವನ್ನು ದಾಖಲಿಸ್ಕೊಂಡು ನಿನ್ನೆ ನಾನು ಕೂಡ ಯಲಬುರ್ಗಾಕ್ಕೆ ಅವ್ರಿಗೆ ಹಾಸ್ಪಿಟ್ಲ್ ವಿಸಿಟ್ ಮಾಡಿ ನಮ್ಮ DSP ಇನ್ಸ್ಪೆಕ್ಟ್ರು ಹಾಗೂ 3 ವಿಶೇಷ ತಂಡಗಳನ್ನು ನಾವು ಇಮಿಡಿಯೇಟ್ ರಚನೆ ಮಾಡಿಬಿಟ್ಟು ಅದರಲ್ಲಿ 4 ಜನ ಅಕ್ಯೂಸ್ಡ್ ಯಾರಿದ್ದರೂ ಅವರಿಗೆ ನಾವು ಆಲ್ರೆಡಿ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ಸೊ ಅದರ ಪ್ರಯುಕ್ತ 2 ಜನ ಸೂಟಿ ಗ್ರಾಮದ ರೋಣ ತಾಲೂಕಿನ ಲಕ್ಷ್ಮಣ ಹಾಗೂ ಬಸವರಾಜ್ ಅಂಥೇಳಿ ಅವರು, ಆಮೇಲೆ ಯಾರು ಲಕ್ಷ್ಮಣ ಪರಿಚಯ ಇದ್ದವರು ಅವರು ಕೂಡ ಸೆಕ್ಯೂರ್ ಆಗಿದ್ದಾರೆ. ಆಮೇಲೆ ಭೀಮಪ್ಪ ಮತ್ತು ಶಶಿಕುಮಾರ್ ಅಂತೇಳಿ ಹನುಮಾಪುರ ಯಲಬುರ್ಗಾ ತಾಲೂಕದವರು, ಇವರು ಕೂಡ ನಿನ್ನೆ ಲೇಟ್ ನೈಟ್ ಇವ್ರಿಗೆ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ಇವರಿಗೆ ಮುಂದಿಂದು ತನಿಖೆ ಹಾಗೂ ವಿಚಾರಣೆ ನಡೀತಾ ಇದೆ. ಸೊ ಆ ಪ್ರಯುಕ್ತ ಯಾರು ಪ್ರಕರಣ ದಾಖಲಿಸಿ ಮಹಿಳೆಯರು ಅವ್ರಿಗೂ ಕೂಡ ನಾವು ಮೆಡಿಕಲ್ ಅಟೆನ್ಷನ್ ಕೊಡಿಸ್ಬಿಟ್ಟು ಮುಂದಿಂದು ಅವರಿಗೆ ಟ್ರೀಟ್ಮೆಂಟ್ ಕೂಡ ಆಲ್ರೆಡಿ ನಡೀತಾ ಇದೆ. ಸೊ ಮುಂದಿಂದು ತನಿಖೆ ನಡೀತಾ ಇದೆ. ಇದರಲ್ಲಿ ಯಾವ ಕಾರಣ ಏನು ಅಂಥೇಳಿ ನಾವು ಮುಂದಿಂದು ತನಿಖೆಯಲ್ಲಿ ತೊಗೊಂಡು ಬರ್ತೇವೆ. ಸೊ ಇಮಿಡಿಯೇಟಾಗಿ ನಮ್ಮ ತಂಡಗಳು ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ 4 ಜನಕ್ಕೆ. ಸೊ ಅವ್ರಿಗೆ ಮುಂದಿನ ತನಿಖೆ ನಡೀತಾ ಇದೆ. ಧನ್ಯವಾದಗಳು. ಅವರು ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ಜ್ಯೂಸ್ ನನಗೆ ಯಾವುದೇ ಥರದ್ದು ಒಂದು ಜ್ಯೂಸ್ ಕುಡಿಸಿದ್ರು ಅಂತ ಹೇಳಿದ್ದಾರೆ. ಸೊ ಅದ್ರ ಪ್ರಕಾರ ನಾವು ಬ್ಲಡ್ ಸ್ಯಾಂಪಲ್ಸ್ ಕೂಡ ಮೆಡಿಕಲ್ ಅವ್ರು ತೊಗೊಳ್ತಾರೆ. ಅದು ಮುಂದಿನ ಇದರಲ್ಲಿ ಏನು ಬಂತು ಅನ್ನೋ ನಾವು ಲಕ್ಷ್ಮಣ್ ಅನ್ನೋರು ಮುಂಚೆ 6 ತಿಂಗಳಿಂದ ಪರಿಚಯ ಇದ್ದರು. ಅವ್ರು ನನಗೆ 5,000 ರೂಪಾಯಿ ನಾನು ಅವ್ರಿಗೆ ಕೊಟ್ಟಿದ್ದೆ. ಸೊ ಅದು ವಾಪಸ್ ಕೊಡ್ತೀನಿ, ಇಲ್ಲಿ ಕುಷ್ಟಗಿಗೆ ಬನ್ನಿ ಅಂತ ಹೇಳಿದ್ದಕ್ಕೆ ನಿನ್ನೆ ಮಧ್ಯಾಹ್ನ ಹೊತ್ತು ಆ ಕಡೆ ಹೋಗಿದ್ರು ಅವರು. ಸೊ ಆ ಪ್ರಯುಕ್ತ ಅವ್ರು ಅಲ್ಲಿ ಹೋದಾಗ ಮುಂದೆ ಈ ಘಟನೆ ನಡೆದಿದೆ ಅಂತ ಅವ್ರು ತನಿಖೆ ಕೊಟ್ಟಿದ್ರು. ಮಹಿಳೆ ಹೋಮ್ ಗಾರ್ಡ್ ಅಲ್ಲ, ಮಹಿಳೆ ನಾವು ವಿಚಾರಣೆ ಮಾಡಿದ್ದೀವಿ. ಮಹಿಳೆ ಹೋಮ್ ಗಾರ್ಡ್ ಅಲ್ಲ. ಹೋಮ್ ಗಾರ್ಡ್ಗೆ ಸೆಲೆಕ್ಷನ್ಗೆ ಅವ್ರು ತಯಾರಿ ಮಾಡ್ತಾಯಿದ್ರು ಅಂತ ಅಷ್ಟೇ. ಬಟ್ ಅವರು ಹೋಮ್ ಗಾರ್ಡ್ ಅಲ್ಲ, ಹೊಸಪೇಟೆ ಮೂಲದವರು ಅವರು ಆಗಿದ್ದಾರೆ. ಬಟ್ ಹೋಮ್ ಗಾರ್ಡ್ ಇರೋದಿಲ್ಲ. ಖಾಕಿ ಪ್ಯಾಂಟ್ ಅದೇ ಪ್ರಿಪ್ರೇಷನ್ ಸಲುವಾಗಿ ನಾನು ಆ ಥರ ಖಾಕಿ ಪ್ಯಾಂಟ್ ಹಾಕ್ಕೊಂಡಿದ್ದೆ ಅಂತ ಅವ್ರು ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಕ್ಲಾರಿಫಿಕೇಶನ್ ಕೂಡ ತೊಗೊಂಡಿದ್ದೀವಿ. ಅವ್ರಿಗೆ ಹೋಮ್ ಗಾರ್ಡ್ ಹೊಸಪೇಟೆ ಕಮಾಂಡೆಂಟ್ ಅವ್ರು ಕೂಡ ಮಾತಾಡಿದ್ದೀವಿ. ನಾವು ಅಲ್ಲಿಂದ ಸರ್ಟಿಫಿಕೇಟ್ ಕೂಡ ತೊಗೊಳ್ತೀವಿ ನಾವು ಮುಂದಿನ ದಿನಗಳಲ್ಲಿ. ಇವರು ಹೋಮ್ ಗಾರ್ಡ್ ಅಲ್ಲ. ಅವ್ರು ಚೆನ್ನಾಗಿದ್ದಾರೆ. ನಾವು ಮೆಡಿಕಲ್ ಟೀಮ್ ಸಂಪರ್ಕದಲ್ಲಿದ್ದೀವಿ. ಡೈರೆಕ್ಟ್ರು ಕೂಡ ನಾನೇ ಮಾತಾಡಿದ್ದೀನಿ. ಸೊ ಅವ್ರಿಗೆ ಏನು ಎಲ್ಲ ಥರದ್ದು ಏನೇನು ಫೆಸಿಲಿಟಿ ಬೇಕು, ಟ್ರೀಟ್ಮೆಂಟ್ ಬೇಕು ಅದೆಲ್ಲ ಕೊಡ್ತಾ ಇದ್ದಾರೆ. ಅದು ಮೆಡಿಕಲ್ ಇದು ಬಂದ ಮೇಲೆ ಗೊತ್ತಾಗುತ್ತೆ. ಅವ್ರು ಸದ್ಯ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ತೊಗೊಂಡಿದ್ದೀವಿ. ಥ್ಯಾಂಕ್ ಯು.